ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ರೋರಿಂಗ್ ಸ್ಟಾರ್ ಅವರ ಒಂದು ಶ್ರೀಮುರಳಿ ಅವರ ಒಂದು ಹೊಸ ಸಿನಿಮಾದ ಒಂದು ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಆ ಟೀಸರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಖಂಡಿತ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ಅವರ ಒಂದು ಹೊಸ ಸಿನಿಮಾದ ಒಂದು ಟೀಸರ್ ಬಿಡುಗಡೆ ಆಗಿದೆ. ಆ ಸಿನಿಮಾದ ಟೈಟ್ಲ್ ಬಂದುಬಿಟ್ಟು ಪರಾಕ್ ಅಂತಂದು. ಸಿನಿಮಾದ ಟೀಸರ್ ತುಂಬ ಚಿಂದಿಯಾಗಿ, ತುಂಬ ಒಂದು ಮಾಸ್ ಆಗಿ ಅವರು ತೋರಿಸಿದ್ದಾರೆ ಇಲ್ಲಿ ಸಿನಿಮಾದಲ್ಲಿ. ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ಒಂದು ಬಾಡಿ ಫಿಟ್ನೆಸ್ ಆಗಿರ್ಬೋದು, ಒಂದು ಟೀಸರ್ನಲ್ಲಿ ನಾವು ಗಮನಿಸಿ ನೋಡಿದಾಗ ಕ್ವಾಲಿಟಿ ವೈಸ್ ಆಗಿರ್ಬೋದು ಸಿನಿಮಾ ತುಂಬ ಅದ್ಭುತವಾಗಿ ರಿಚಸ್ ಆಗಿ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಒಂಥರ ಏನಪ್ಪ ಅಂತಂದರೆ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾದ ಒಂದು ಟೀಸರ್ನ ನೋಡಿದಾಗ ತುಂಬ ಇಷ್ಟ ಆಯಿತು. ಸಿನಿಮಾದ ಟೀಸರು ತುಂಬ ಇಷ್ಟ ಆಗಿದ್ದು ಇಲ್ಲಿ ಒಂದು ಮ್ಯೂಸಿಕ್, ಒಂದು ಬೀಟ್ಗಳು, ಸೌಂಡ್ಸ್ಗಳು, ಒಂದು ಕ್ವಾಲಿಟಿ ವೈಸು, ಆಮೇಲೆ ಏನಪ್ಪ ಅಂತಂದರೆ ಮೇನ್ ಒಂದು ಟೀಸರ್ನಲ್ಲಿ ನಮಗೆ ಕಾಣೋದು ಅವರು ಅಂದರೆ ಮಚ್ಚು ಮತ್ತು ಲಾಂಗು ವಿರುದ್ಧ ಒಂದು ಸುಮಾರು ಒಂದು 50-60 ಜನನ ಕೊಲೆ ಮಾಡ್ತಾರೆ, ಸಾಯಿಸೋ ಒಂದು ಸೀನ ಆ ಒಂದು ಟೀಸರ್ ಮುಖಾಂತರ ತೋರಿಸಿದ್ದಾರೆ. ಅವರಿಗೆ ಕೈಗೆ ಒಂದು ಗಾಯ ಆಗಿರುತ್ತೆ, ಒಂದು ಇಂಜುರಿ ಆಗಿರುತ್ತೆ. ಅದನ್ನು ಅವರೇ ಒಂದು ಅದನ್ನು ಹೊಲಿಗೆ ಹಾಕೋ ಮುಖಾಂತರ ಅದನ್ನು ತಂದಿರೋ ಒಂದು ರೀತಿ, ಆ ಬ್ಲಡ್ ಎಲ್ಲ ಕೆಳಗಡೆ ಬರೋ ಒಂದು ಇದು ವಿಸುಲ್ ಟ್ರೀಟ್ ಆಗಿರ್ಬೋದು, ತುಂಬ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಟೀಸರ್. ಪರಾಕ್ ಅನ್ನೋ ಒಂದು ಮೂವಿಯ ಒಂದು ಟೀಸರ್ ನನಗೆ ತುಂಬ ಹಿಡಿಸ್ತು. ಶ್ರೀಮುರಳಿ ಅವರ ಒಂದು ಈ ಸಿನಿಮಾ ಈ ವರ್ಷನೇ ತೆರೆ ಕಾಣ್ಬೋದು. ರಿಲೀಸಿಂಗ್ ಡೇಟ್ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ. ಇಲ್ಲಿ ಚರಣ್ ರಾಜ್ ಅವರ ಒಂದು ಮ್ಯೂಸಿಕ್ ಇದೆ. ಒಂದು ಮಾಸ್ ಎಂಟರ್ಟೈನ್ಮೆಂಟು, ಒಂದು ರೌಡಿಸಮ್, ಅಂಡರ್ವರ್ಲ್ಡ್ ಈ ಥರದ ಒಂದು ಸಿನಿಮಾಕ್ಕೆ ಅವರ ಒಂದು ಮ್ಯೂಸಿಕ್ಕು, ಒಂದು ಸೈಕ್ ಆಗಿರೋ ಒಂದು ಮ್ಯೂಸಿಕ್ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ಒಂದು ಮ್ಯೂಸಿಕ್ ಮೂಡಿ ಬಂದಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು ಟೀಸರ್. ಯಾರೆಲ್ಲ ನೋಡಿಲ್ಲ ನೋಡಿ. ನಿಮಗೂ ಕೂಡ ಒಂದು ಈ ಟೀಸರ್ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಥರ ಒಂದು ಟೀಸರ್ ಮೂಡಿ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿ ಮೂಡಿ ಬಂದಿದೆ ಟೀಸರು. ಈ ಥರದ ಹೊಸ ಸಿನಿಮಾಗಳು, ಹೊಸ ಕಥೆ ಆಧಾರಿತ ಚಿತ್ರಗಳು ಕನ್ನಡದಲ್ಲಿ ಬರೋದು ತುಂಬ ಒಂದು ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ಈ ಸಿನಿಮಾ ಕೂಡ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದೆ. ಬೇರೆ ಭಾಷೆಯಲ್ಲೂ ಕೂಡ ಒಂದು ಸಿನಿಮಾದ ಒಂದು ಟೈಟ್ಲು ಕೂಡ ರಿಲೀಸ್ ಆಗಿದೆ. ಅಂದರೆ ಕೆಳಗಡೆ ಟೈಟಲ್ ಕೊಟ್ಟಿದ್ದಾರೆ. ಬೇರೆ ಭಾಷೆಯಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ನೇಹಿತರೆ, ಕಾದು ನೋಡಬೇಕು ಸಿನಿಮಾ ಯಾವ ಥರ ಒಂದು ಕ್ವಾಲಿಟಿ ವೈಸ್ ನನಗೆ ತುಂಬ ಇಷ್ಟ ಆಯಿತು ಟೀಸರು. ವೇಟ್ ಮಾಡಿ ನೋಡೋಣ ಸಿನಿಮಾ ಯಾವ ಥರ ಮೂಡ್ ಬರುತ್ತೆ ಅನ್ನೋದು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಬೇರೆ ಕಡೆ ರಿವ್ಯೂ ಕೊಡ್ತಿದ್ದೆ ನಾನು, ಮನೆಯಲ್ಲಿ ಈ ಥರ ಒಂದು ರಿವ್ಯೂ ಮಾಡ್ತಾಯಿದ್ದೆ ರೂಮಲ್ಲಿ. ಬಟ್ ಟೀಸರ್ನ ನೋಡಿದಾಗ ಮತ್ತು ಸಾಯಂಕಾಲ ಟೈಮ್ ಸಿಗೋಲ್ಲ ಏನೋ ಅಂತಂದು ಇವಾಗಲೇ ಇಲ್ಲಿ ಪಾರ್ಕಲ್ಲಿ ಫ್ರೀ ಇದ್ದೆ. ಹಾಗಾಗಿ ಸಿನಿಮಾದ ಒಂದು ಟೀಸರ್ನ ನೋಡಿದೆ. ಹಾಗಾಗಿ ರಿವ್ಯೂ ಮಾಡಬೇಕು ಅನ್ನೋದು ರಿವ್ಯೂ ಮಾಡಿದೆ ನಾನು. ತುಂಬ ಇಷ್ಟ ಆಯಿತು ಸ್ನೇಹಿತರೆ ಸಿನಿಮಾದ ಒಂದು ಈ ಟೀಸರು. ಯಾರೆಲ್ಲ ಟೀಸರ್ ನೋಡಿಲ್ಲ ನೋಡಿ. ಶ್ರೀಮುರಳಿ ಅವರ ಒಂದು ಫ್ಯಾನ್ಸ್ಗೆ ಒಂದು ಫ್ಯಾನ್ಸಿಗೆ ಒಂದು ಹಬ್ಬದ ಊಟ ಅಂತ ಅನ್ಬೋದು. ಆ ಥರದ ಒಂದು ಟೀಸರ್ ಇಲ್ಲಿ ಕ್ವಾಲಿಟಿ ವೈಸ್ ಕಾಣಿಸುತ್ತೆ. ಚರಣ್ ರಾಜ್ ಅವರ ಒಂದು ಮ್ಯೂಸಿಕ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಟೀಸರಲ್ಲಿ ನೀವು ಗಮನಿಸಿ ನೋಡಿದಾಗ. ಹೊಸ ಥರದ ಒಂದು ಮ್ಯೂಸಿಕ್ಕು. ಆಮೇಲೆ ಆ ಟೀಸರ್ನಲ್ಲಿ ಒಂದು ಹಳೆಯ ಒಂದು ಸಾಂಗು, ನಮ್ಮ ಕನ್ನಡ ಸಿನಿಮಾದ ಸಾಂಗ್, ಯಾವ ಸಿನಿಮಾ ಅಂತ ನನಗೆ ಗೊತ್ತಾಗಲಿಲ್ಲ. ಆ ಫೈಟಿಂಗ್ ಸೀನಲ್ಲಿ ನಡೆಯೋ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಕೂಡ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಹೊಸ ಥರದ ಒಂದು ಸಿನಿಮಾ ಅಂತ ಅನಿಸುತ್ತೆ. ಆ ಥರ ಮೂಡ್ ಬಂದಿದೆ ಒಂದು. ಸ್ನೇಹಿತರೆ, ಕಾದು ನೋಡೋಣ ನಮ್ಮ ಚರಣ್ ರಾಜ್ ಅವರ ಒಂದು ಮ್ಯೂಸಿಕ್ ಯಾವ ಥರ ಮೂಡ್ ಬರುತ್ತೆ, ಸಾಂಗ್ಸ್ಗಳು ಪರ್ಟಿಕ್ಯುಲರ್ಲಿ ಸಾಂಗ್ಸ್ಗಳು ಯಾವ ಥರ ಮೂಡ್ ಬರುತ್ತೆ. ಮತ್ತು ಶ್ರೀಮುರಳಿ ಸರ್ ಅವರ ಒಂದು ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಬಾಡಿ ಫಿಟ್ನೆಸ್ ಅಂದರೂ ತುಂಬ ಅದ್ಭುತವಾದ ಒಂದು ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ. ತುಂಬ ಒಂದು ಫಿಟ್ನೆಸ್ ಕೂಡ ಇದ್ದಾರೆ. ಅದು ಕೂಡ ತುಂಬ ಇಷ್ಟ ಆಗುತ್ತೆ ನಿಮಗೆ ಸಿನಿಮಾದಲ್ಲಿ. ಹೇರ್ ಸ್ಟೈಲು, ಪರಾಕ್ ಅನ್ನೋ ಒಂದು ಟೈಟ್ಲು, ಪರಾಕ್ ಅಂತ ಒಂದು ಟೈಟ್ಲು. ಸ್ನೇಹಿತರೆ, ಯಾರೆಲ್ಲ ನೋಡಿಲ್ಲ ನೋಡಿ. ಪರಾಕ್ ಅನ್ನೋ ಸಿನಿಮಾದ ಒಂದು ಟೀಸರು ಆನಂದ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ. ನಿಮಗೂ ಕೂಡ ಈ ಒಂದು ಸಿನಿಮಾದ ಒಂದು ಟೀಸರ್ ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿ ಅದ್ರ ಬಗ್ಗೆ ರಿವ್ಯೂ ಮಾಡಬೇಕು ಅನ್ನಿಸ್ತು, ರಿವ್ಯೂ ಮಾಡಿದೆ. ಹಾಗೆ ನಿಮಗೂ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತಂದು. ನೋಡಿಲ್ಲ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಸಿನಿಮಾದ ಅಪ್ಡೇಟು, ಸಾಂಗ್ಸು ಮತ್ತು ಟೀಸರ್, ಟ್ರೈಲರ್ ಬಗ್ಗೆ, ಹೊಸ ಸಿನಿಮಾಗಳ ಬಗ್ಗೆ, ಕನ್ನಡ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.